ಸೊರಬ ರಸ್ತೆಯಲ್ಲಿರುವ ಮದ್ಯದ ಅಂಗಡಿಯನ್ನು ಹೊಸೂರಿಗೆ ಸ್ಥಳಾಂತರ ಮಾಡುತ್ತಿರುವುದಕ್ಕೆ ಹೊಸೂರಿನ ಸಾರ್ವಜನಿಕರು ವಿರೋಧಿಸಿದ್ದಾರೆ. ಒಂದು ವೇಳೆ ಮದ್ಯದ ಅಂಗಡಿಯನ್ನು ಸ್ಥಳಾಂತರಿಸಿದ್ದೇ ಆದಲ್ಲಿ ಊರಿನ ಜನತೆ, ಮಹಿಳೆಯರು ಎಲ್ಲರೂ ಸೇರಿಕೊಂಡು ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಬಿಜೆಪಿ ಮುಖಂಡ ಮಾರುತಿ ನಾಯ್ಕ್, ತೋಟಪ್ಪ ನಾಯ್ಕ್ ಹೊಸೂರ್ ಎಚ್ಚರಿಕೆ ನೀಡಿದರು. ಅವರು ಸೋಮವಾರ ಸಿದ್ದಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾಹಿತಿ ನೀಡಿದರು. ಸ್ವಾತಂತ್ರ್ಯ ಹೋರಾಟಗಾರ ಚೌಡಪ್ಪ ನಾಯ್ಕ್ ಸರ್ಕಲ್ ಸಮೀಪದಲ್ಲಿ ಈ ಮದ್ಯದ ಅಂಗಡಿ ಸ್ಥಳಾಂತರವಾಗುವ ಬಗ್ಗೆ ಮಾಹಿತಿ ಇದೆ. ಸ್ವಾತಂತ್ರ್ಯ ಹೋರಾಟಗಾರರ ಪುತ್ಥಳಿಯನ್ನು ಮಾಡಬೇಕು, ಅವರ ಸರ್ಕಲ್ ಅಭಿವೃದ್ಧಿಯನ್ನು ಪಡಿಸುವುದು ಬಿಟ್ಟು ಈ ರೀತಿ ಮದ್ಯದ ಅಂಗಡಿ ಮಾಡುತ್ತಿರುವುದಕ್ಕೆ ನಾವು ತೀವ್ರ ವಿರೋಧ ಮಾಡುತ್ತೇವೆ. ಅಲ್ಲದೆ ಸಮೀಪದಲ್ಲಿಯೇ ಶಾಲೆ ಇರುವುದರಿಂದ ಮದ್ಯದ ಅಂಗಡಿಯ ಸ್ಥಳಾಂತರ ವಿದ್ಯಾರ್ಥಿಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅಲ್ಲದೆ ಈ ರಸ್ತೆಯಲ್ಲಿ ಮಹಿಳೆಯರು ಮುಂದಿನ ದಿನಗಳಲ್ಲಿ ಓಡಾಡುವುದು ಕಷ್ಟವಾಗಲಿದೆ. ಈ ಜಾಗದ ಹಿಂಭಾಗದಲ್ಲಿ ಹೊಲಗದ್ದೆಗಳು ಇರುವುದರಿಂದ ಕೃಷಿ ಚಟುವಟಿಕೆಗೂ ತೊಂದರೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಊರಿಗೆ ಯಾವುದೇ ರೀತಿಯ ವೈನ್ ಸ್ಟೋರ್ ಅಗತ್ಯ ಇಲ್ಲ ಎಂದರು. ಈ ಸಂದರ್ಭದಲ್ಲಿ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಹೊಸದಾಗಿ ವೈನ್ ಶಾಪ್ ಆಗ್ತಿದೆ ಅಂತ ಹೇಳಿ ನಾವೆಲ್ಲ ಕೇಳ್ಬಿಟ್ವಿ. ಹೊಸೂರಿನ ಚೌಡಪ್ಪ ನಾಯ್ಕ್ ಸರ್ಕಲ್ ಆಗಿರುವಂಥ ವೈನ್ ಶಾಪನ್ನು ವಿರೋಧ ಮಾಡೋದಕ್ಕೋಸ್ಕರ ಹೊಸೂರಲ್ಲಿ ಯಾವುದೇ ಕಾರಣಕ್ಕೂ ಎಣ್ಣೆ ಅಂಗಡಿ ಬೇಡ, ಹೆಂಡದಲ್ಲಿ ಹೊಸೂರಲ್ಲಿ ಬೇಡ ಅನ್ನೋ ಕಾರಣಕ್ಕೋಸ್ಕರ ಸ್ಥಳೀಯರು ವಿರೋಧ ಮಾಡ್ತಿದ್ವಿ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರತಿಗೋಷ್ಠಿಗೆ ಸೇರಿದ್ವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಚೌಡಪ್ಪ ನಾಯ್ಕ್ ಸರ್ಕಲ್ಲು, ಚೌಡಪ್ಪ ನಾಯ್ಕರು ಹಿರಿಯ ಸ್ವತಂತ್ರ ಹೋರಾಟಗಾರರು. ಅಂಥ ಚೌಡಪ್ಪ ನಾಯ್ಕ ಹಿರಿಯ ಸ್ವತಂತ್ರ ಹೋರಾಟಗಾರರು ಅಂತ ಚೌಡಪ್ಪ ನಾಯ್ಕರು ಸರ್ಕಲಲ್ಲಿ ಇವರು ಸರ್ಕಾರಕ್ಕೆ ಸ್ವತಂತ್ರ ಹೋರಾಟಗಾರರ ಮೇಲೆ ಕಾಳಜಿ ಇದ್ದರೆ ಚೌಡಪ್ಪ ನಾಯ್ಕರ ವೃತ್ತವನ್ನು ಮಾಡಲಿ, ಸ್ಟ್ಯಾಚ್ಯೂವನ್ನು ಮಾಡಲಿ. ಅದು ಬಿಟ್ಟು ಇವರು ಸ್ವತಂತ್ರ ಹೋರಾಟಗಾರರಿಗೆ ಅಗೌರವ ಸಲ್ಲಿಸುವ ರೀತಿಯಲ್ಲಿ ಎಣ್ಣೆ ಅಂಗಡಿಯನ್ನು, ಹೆಂಡದ ಅಂಗಡಿಯನ್ನು ಚೌಡಪ್ಪ ನಾಯ್ಕ ಸರ್ಕಲ್ ಹೊಸೂರಿನಲ್ಲಿ ಮಾಡ್ತಿದ್ದಕ್ಕೆ ಹೊಸೂರಿನ ಸಮಸ್ತ ನಾಗರಿಕರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಚೌಡಪ್ಪ ನಾಯ್ಕ ಸರ್ಕಲ್ ಹೊಸೂರು ಆ ಭಾಗದಲ್ಲಿ ಇವರೇನು ಹೊಸದಾಗಿ ಬಿಸಿಲುವ ವೈನ್ ಶಾಪನ್ನು ಮಾಡಕ್ಕೆ ಕೊಟ್ಟಿದ್ದಾರೆ. ಸೊರಬ ರಸ್ತೆಯಲ್ಲಿರುವ ವೈನ್ ಶಾಪನ್ನು ಹೊಸೂರಿಗೆ ಸ್ಥಳಾಂತರ ಮಾಡಕ್ಕೆ ಕೊಟ್ಟಿದ್ದಾರೆ. ಅದರ ಕೂದಲಳ್ಳಿ ಅಂತರದಲ್ಲಿ 2 ಸ್ಕೂಲ್ಗಳಿವೆ. ಒಂದು ಪ್ರಶಾಂತಿ ಹೈಸ್ಕೂಲ್ ಇದೆ, ಪ್ರಶಾಂತಿ ಪ್ರಾಥಮಿಕ ಶಾಲೆ ಇದೆ, ಹಾಗೆ ಮತ್ತೊಂದು ಹೊಸದಾಗಿ ಆಗಿರುವಂಥ ಪ್ರೈವೇಟ್ ಅಂಗನವಾಡಿ ಸ್ಕೂಲ್ ಇದೆ. ಅದೇ ರೀತಿಯಾಗಿ ಅಲ್ಲೇ ಕಾಲಾಳ್ತಿ ದೂರದಲ್ಲಿ ಹಾಸ್ಪಿಟ್ಲ್ ಕೂಡ ಇದೆ. ಮತ್ತು ಹೊಸೂರಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಮಹಿಳೆಯರು, ಮಕ್ಕಳು, ಯುವಕರು ಪ್ರತಿನಿತ್ಯ ಅಲ್ಲಿ ಓಡಾಟ ಇರ್ತಾರೆ. ಈಗ ಸ್ಕೂಲ್ ಭಾಗದಲ್ಲಿ ಇವರು ಹೆಂಡದ ಅಂಗಡಿಯನ್ನು ತೆರೆದುಕೊಂಡಿದ್ದಾರೆ ಅಂತಂದರೆ ಇವರಿಗೆ ಎಷ್ಟು ಮಕ್ಕಳ ಬಗ್ಗೆ ಇರ್ಬೋದು, ಮಹಿಳೆಯರ ಬಗ್ಗೆ ಎಷ್ಟು ಕಾಳಜಿ ಇದೆ, ಸರ್ಕಾರಕ್ಕೆ ಯಾವ ರೀತಿಯಾದ ಕಾಳಜಿ ಇದೆ ಅನ್ನೋದನ್ನು ತೋರಿಸ್ತಿದೆ. ನಮ್ಮ ಹೊಸೂರಿನ ನಾಗರಿಕರು ಭಾಳಷ್ಟು ಜನ ರೈತಾಪಿ ಮಾಡ್ಕೊಂಡಿರೋರು, ಕೂಲಿ ಮಾಡ್ಕೊಂಡಿರೋರು, ಅನಕ್ಷರಿಸ್ತಿದ್ದಾರೆ. ಇವರಿಗೆ ಹೊಸೂರಿಗೆ ಇವರು ಹೆಂಡದ ಅಂಗಡಿ ತಂದರೆ ನಾಳೆ ಈ ಹೊಸೂರಿನ ನಾಗರಿಕರೆಲ್ಲ ಹೆಂಡಕ್ಕೆ ದಾಸರಾಗುವಂಥ ಭಯ ಊರಿನ ಮಹಿಳೆಯರಲ್ಲಿ, ನಾಗರಿಕರಲ್ಲಿ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಹೊಸೂರಿನಲ್ಲಿ ಯಾವುದೇ ಕಾರಣಕ್ಕೂ ಹೆಂಡದಂಗಡಿ ಆಗಬಾರ್ದು. ಹೆಂಡದಂಗಡಿಯನ್ನು ಏನಾದರೂ ಹೊಸೂರಿನಲ್ಲಿ ತೆರೆದ್ರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮೂಲಕ ಅದನ್ನು ವಿರೋಧಿಸ್ತಿದ್ವಿ. ನಾಳೆ ಹೊಸೂರಿನ ಸಮಸ್ತ ನಾಗರಿಕರು ಸೇರಿ, ಮಹಿಳೆಯರು, ಮಕ್ಕಳೆಲ್ಲ ಸೇರಿ ಅಲ್ಲಿ ದೊಡ್ಡ ಸತ್ಯಾಗ್ರಹವನ್ನು ಮಾಡ್ತೀವಿ. ಸರ್ಕಾರದ ವಿರುದ್ಧ ಹಾಗೂ ಸ್ಥಳೀಯ ಪಟ್ಟಣ ಪಂಚಾಯತ್ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೊಸೂರಲ್ಲಿ ಹೆಂಡದಂಗಡಿ ತೆರೆದು ಕೊಡೋದಿಲ್ಲ. ಇವರು ಹೊಸೂರಿನ ನೆಮ್ಮದಿಯನ್ನು ಹಾಳು ಮಾಡೋಕ್ಕೋಸ್ಕರ, ಹೊಸೂರಿನಲ್ಲಿರುವಂತಹ ವಾತಾವರಣವನ್ನು ಹಾಳು ಮಾಡೋಕ್ಕೋಸ್ಕರ, ಹೊಸೂರಿನ ಜನರನ್ನು ಕುಡುಕರನ್ನು ಮಾಡೋಕ್ಕೋಸ್ಕರ, ಅಲ್ಲಿ ಸುತ್ತಮುತ್ತಲಿನ ವಾತಾವರಣ ಹಾಳು ಮಾಡೋಕ್ಕೋಸ್ಕರ ಎಣ್ಣೆ ಅಂಗಡಿಯನ್ನು ಹೊಸೂರಲ್ಲಿ ತೆರೆಯುವಂಥ ಹುನ್ನಾರ ನಡೀತಾ ಇದೆ ಅನ್ನೋ ಮಾಹಿತಿ ನಮಗಿದೆ. ಶಾಲೆಯ ಮಕ್ಕಳು ಅಲ್ಲೇ ವೈನ್ ಶಾಪ್ ಶಾಲೆಯ ಹತ್ತಿರ ಎಣ್ಣೆ ಇದ್ರೆ ಸಣ್ಣ ಶಾಲೆ ಮಕ್ಕಳು ಕೂಡ ಎಣ್ಣೆಗೆ ದಾಸರಾಗ್ತಾರೆ. ಅಲ್ಲಿ ಹೆಣ್ಮಕ್ಳು ಅಲ್ಲಿ ಓಡಾಡುವಂಥ ವಾತಾವರಣ ಇರೋದಿಲ್ಲ. ಈಗಾಗಲೇ ಸೊರಬ ರಸ್ತೆಯಲ್ಲಿರೋ ವೈನ್ ಶಾಪಿಂದ ಏನೇನು ಕೆಟ್ಟ ಪರಿಸ್ಥಿತಿ ಇದೆ ಅಂತಂದರೆ ನಮ್ಮೆಲ್ಲ ಗೊತ್ತಿದೆ. ಅಲ್ಲಿ ಇರುವಂಥ ಸುತ್ತಮುತ್ತಲಿನ ಜನರು ಈಗಾಗಲೇ ನರಕಯಾತನೆಯಿಂದ ಈ ವೈನ್ ಶಾಪಿಂದ, ಈ ಕುಡುಕರಿಂದ, ಈ ವೈನ್ ಶಾಪ್ ಓನರ್ಗಳ ದಬ್ಬಾಳಿಕೆಯಿಂದ ಒಂದು ನರಕಯಾತನೆಯನ್ನು ಅನುಭವಿಸ್ತಿದ್ದಾರೆ. ಆ ರೀತಿಯ ನರಕಯಾತನೆ ಹೊಸೂರಿಗೆ ಆಗಬಾರ್ದು. ಹೊಸೂರಿನ ನಾಗರಿಕರಿಗೆ ಯಾವುದೇ ಕಾರಣಕ್ಕೂ ಎಣ್ಣೆ ಅಂಗಡಿಯಿಂದ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಣ್ಣೆ ಅಂಗಡಿಯನ್ನು ವಿರೋಧ ಮಾಡ್ತಿದ್ವಿ. ಫಾರ್ಮ್ 3 ಇರ್ಬೋದು, ಬಿ ಖಾತೆಗಿರ್ಬೋದು, ಲಕ್ಷ ತಗೊಂಡು ದುಡ್ಡು ತಗೊಂಡು ವಸೂಲಿ ದಂಧೆಯನ್ನು ಮಾಡ್ತಿದ್ದಾರೆ ಅಂತೇಳಿ. ಒಂದು ಮನೆ ಕಟ್ಟಕ್ಕೆ ನಮ್ಮ ಪಟ್ಟಣ ವ್ಯಾಪ್ತಿಯ ಜನ ಮನೆ ಕಟ್ಟಕ್ಕೆ ಪರ್ಮಿಷನಿಗೆ ಅಂತ ಹೋದ್ರೆ ಪರ್ಮಿಷನ್ ಕೊಡೋದಿಲ್ಲ. ಇವರು ಇಲ್ದಿರೋದು ಕಾನೂನುಗಳನ್ನು ಹೇಳ್ತಾರೆ. ವರ್ಷಗಳನ್ನ ಒಂದು ಮನೆ ಕಟ್ಟಕ್ಕೆ ಇರ್ಬೋದು, ಒಂದು ಫಾರ್ಮ್ 3 ತಗೊಳಕ್ಕಿರ್ಬೋದು, ಒಂದು ಮನೆಯ ವಿನ್ಯಾಸ ಇರಬೇಕು, ಇವರು ಪ್ರಾಧಿಕಾರಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ವರ್ಷದ ಅಲ್ಲಿಸ್ತಾರೆ. ಲಕ್ಷಗಟ್ಟಲೆ ದುಡ್ಡನ್ನು ತಗೊಂಡ ಆರೋಪ ಇದೆ. ಒಂದು ಜನ ಉಳಿಯೋಕ್ಕೋಸ್ಕರ ಮನೆ ಕಟ್ತೀವಿ ಅಂತಂದರೆ ಇವರು ಪರ್ಮಿಷನ್ ಕೊಡೋದಿಲ್ಲ. ಇವರು ಮನೆ ಹಾಳು ಮಾಡುವಂಥ, ಜನರ ಜೀವನವನ್ನು ಹಾಳು ಮಾಡುವಂತಹ, ಮಹಿಳೆಯರ
ತಾಳಿಯನ್ನು ಅಡ ಇಟ್ಟು ಮಹಿಳೆಯರ ಜೀವನಕ್ಕೆ ಮಾರಕವಾಗಿರುವಂಥ ವೈನ್ ಶಾಪ್ ಓಪನ್ ಮಾಡೋಕ್ಕೆ ಇವರು ಎಲ್ಲ ಕಾನೂನನ್ನು ಗಾಳಿಗೆ ತೂರಿ ಯಾವ ರೀತಿಯಲ್ಲಿ ಅನುಮತಿಯನ್ನು ಕೊಟ್ಟರು? ಪಟ್ಟಣ ಪಂಚಾಯತಿಯವರು, ನಾವು ಪಟ್ಟಣ ಪಂಚಾಯತಿಯ ಅಧಿಕಾರಿಗಳು ಆಗ್ರಹ ಮಾಡ್ತೀವಿ, ನೀವು ಕಾನೂನನ್ನು ಉಲ್ಲಂಘಿಸಿ ಸ್ಥಳೀಯ ಸುತ್ತಮುತ್ತಲಿರುವಂಥ ಜನರ ಅಭಿಪ್ರಾಯವನ್ನು ತಗೊಂಡೆ ನೀವು ಏಕಾಏಕಿ ಅಲ್ಲಿ ಪರ್ಮಿಷನ್ ಕೊಡೋದನ್ನು ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಹೊಸೂರಲ್ಲಿ ವೈನ್ ಶಾಪ್ ಆಗೋದನ್ನು ನಾವು ಒಪ್ಪೋದಿಲ್ಲ. ಅದೇ ರೀತಿಯಾಗಿ ಸ್ಥಳೀಯ ಶಾಸಕರಾದ ಭೀಮಣ್ಣ ನಾಯ್ಕರು ಅವರಿಗೆ ಕ್ಷೇತ್ರದ ಎಲ್ಲ ಆಗುವುಗಳ ಬಗ್ಗೆ ಗೊತ್ತಿರುತ್ತೆ. ಇವರು ಹೊಸೂರಿಗೆ ಮಾರಕವಾಗಿರುವಂಥ ಜನರ ಜೀವನಕ್ಕೆ ಮಾರಕವಾಗಿರುವಂಥ ವೈನ್ ಶಾಪ್ ತೆರೆಯೋಕ್ಕೆ ಅನುಮತಿಯನ್ನು ಕೊಡ್ತಾರಂತಂದ್ರೆ ಇವರು ರಾಜಕೀಯ ಒತ್ತಡವನ್ನು ಹೇಳಿ ಈ ಸರ್ಕಾರದಲ್ಲಿ ಒಂದು ಕರೆಂಟ್ ತಗೊಳಕ್ಕಾಗೋದಿಲ್ಲ ಬಡವರು. ಮುಂಚೆಲ್ಲ ಬಿಜೆಪಿ ಸರ್ಕಾರ ಇದ್ರೆ ಬೆಳಕು ಯೋಜನೆಯಲ್ಲಿ ಒಂದು ಆಧಾರ್ ಕಾರ್ಡ್ ಕೊಟ್ಟು ಕರೆಂಟ್ ಸಿಗ್ತಿತ್ತು. ಇವತ್ತು ಒಂದು ಕರೆಂಟ್ ತಗೊಳಕ್ಕೆ ಇವರು ಮನೆಯಿಂದ ಹಿಂದಿರದ ಕಾಗದ ಪತ್ರಗಳನ್ನು ಕೇಳ್ತಾರೆ. ಇವರು ಜನರ ಜೀವನಕ್ಕೆ ಮಾರಕ ಆಗಿರುವಂಥ ವೈನ್ ಶಾಪ್ ತೆರೆಯಕ್ಕೆ ಇವರು ಅನುಮತಿಯನ್ನು ಕೊಡ್ತಾರೆ. ಇವತ್ತು ಬಡವರು ಒಂದು ಮನೆ ಇನ್ಯಾವುದೋ ಆಮಿಷಕ್ಕೆ ಒಳಗಾಗಿ ಇನ್ಯಾವುದೋ ರೀತಿಯಲ್ಲಿ ಹೆಣ್ಣು ಅಂಗಡಿಯನ್ನು ಹೊಸೂರು ತರ್ತೀರಿ ಅಂತಂದ್ರೆ ನಾವು ಹೊಸೂರಿನ ಎಲ್ಲ ಸಮಸ್ತ ನಾಗರಿಕರು ಸೇರಿ, ಮಹಿಳೆಯರು, ಮಕ್ಕಳು, ಊರಿನ ಎಲ್ಲ ನಾಗರಿಕರು ಸೇರಿ ಆ ಸ್ಥಳದಲ್ಲಿ ಧರಣಿಯನ್ನು ಕೊಡ್ತೀವಿ, ಸತ್ಯಾಗ್ರಹವನ್ನು ಕೊಡ್ತೀವಿ. ವೈನ್ ಶಾಪ್ ಬಂದಾಗುವವರೆಗೂ ಕೂಡ ನಾವು ಅಲ್ಲಿಂದ ಎದ್ದೇಳೋದಿಲ್ಲ. ಅದು ರಾಜ್ಯ ಹೆದ್ದಾರಿ ಬರ್ತದೆ, ರಾಜ್ಯ ಹೆದ್ದಾರಿಯನ್ನು ತಡೆ ಮಾಡಿ ರಸ್ತೆ ತಡೆ ಮಾಡಿ ನಾವು ಅಲ್ಲಿ ವೈನ್ ಶಾಪ್ ಆಗೋದನ್ನು ತಡೀತೀವಿ. ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ನಾವು ಇವತ್ತು ಎಚ್ಚರಿಸ್ತಿದ್ದೀವಿ, ಸರ್ಕಾರಕ್ಕೆ, ಸ್ಥಳೀಯ ಆಡಳಿತಕ್ಕೆ ಎಚ್ಚರಿಸ್ತಿದ್ದೀವಿ. ಈಗೇನಾದರೂ NOC ಕೊಟ್ಟಿದ್ದಿದ್ರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಅಲ್ಲಿ ವೈನ್ ಶಾಪ್ NOC ಕೊಟ್ಟಿದ್ರೆ ತಕ್ಷಣಕ್ಕೆ ಅದನ್ನು ಬಂದ್ ಮಾಡಬೇಕು, ರದ್ದುಗೊಳಿಸ್ಬೇಕು. ನೀವು ಬಡವರಿಗೆ ಅನುಕೂಲ ಅಂತ ಮನೆ ಕಟ್ಟೋದು ಪರ್ಮಿಷನ್ ಕೊಡ್ರಿ, ಬಡವರಿಗೆ ಕರೆಂಟ್ ಬೇಕಾದ್ರೆ ಅವರಿಗೆ NOC ಕೊಡ್ರಿ. ಅದನ್ನು ಬಿಟ್ಟು ನೀವು ಜನರ ಜೀವನಕ್ಕೆ ಮಾರಕವಾಗಿರುವಂಥ ವೈನ್ ಶಾಪ್ಗಳಿಗೆ ಕಾನೂನನ್ನು ಗಾಳಿಗೆ ತೂರಿ ಯಾವುದೋ ಒತ್ತಡಕ್ಕೊಳಗಾಗಿ, ಆಮಿಷಕ್ಕೆ ಒಳಗಾಗಿ ನೀವು ವೈನ್ ಶಾಪ್ಗಳಿಗೆ ಪರ್ಮಿಷನ್ ಕೊಡ್ತೀವಿ ಅಂತಂದ್ರೆ ಅದನ್ನು ಸಿದ್ಧಾಪುರದ ಅದರಲ್ಲೂ ವಿಶೇಷವಾಗಿ ಹೊಸೂರಿನ ಜನ ಅದನ್ನು ಒಪ್ಪೋದಿಲ್ಲ. ಹೊಸೂರಿನ ಜನ ಪಟ್ಟಣ ಪಂಚಾಯತ್ ವಿರುದ್ಧ ಇರ್ಬೋದು, ಸ್ಥಳೀಯ ಆಡಳಿತ ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, ಸ್ಥಳೀಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರೋದು ಉಗ್ರ ಹೋರಾಟವನ್ನು ಮಾಡ್ತೀವಿ. ನಮ್ಮ ಊರಿನ ಎಲ್ಲ ನಾಗರಿಕರು ಸೇರಿ, ಮಹಿಳೆಯರು ಸೇರಿ ನಾಳೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಓಪನ್ ಆತ ಅಂತಂದ್ರೆ ವೈನ್ ಶಾಪು ಹೆಂಡದಂಡೆ ಹೊಸೂರಲ್ಲಿ ಓಪನ್ ಮಾಡಿದ್ರು ಅಂತಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಮುಂದೆ ಆಗುವಂಥ ಅನಾಹುತಗಳಿಗೆ ಎಡೆ ಮಾಡಿ ಕೊಡದೆ ತಕ್ಷಣಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೊಸೂರಲ್ಲಿ ಏನು ಹೊಸದಾಗಿ ಆಗಕ್ಕೆ ಹೊರಟಿದೆ ವೈನ್ ಶಾಪು, ಅದನ್ನು ತಕ್ಷಣಕ್ಕೆ ಬಂದ್ ಮಾಡಬೇಕು ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ನಾವು ಎಲ್ಲರನ್ನು, ಸ್ಥಳೀಯ ಆಡಳಿತವನ್ನು, ಸ್ಥಳೀಯ ಶಾಸಕರನ್ನು, ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹಿಸ್ತೀವಿ. ನಮ್ಮ ಹೊಸೂರು ಭಾಗದಲ್ಲಿ ಎಣ್ಣೆ ಅಂಗಡಿ ನಾಳೆ ಒಂದು ಓಪನಿಂಗ್ ಆಗಲಿದೆ. ಹೊಸದಾಗೆಲ್ಲ ಅದು ಪ್ಯಾಟ್ರಿಕ್ ಡಿಶಿಸ್ ವೈನ್ ಸ್ಟೋರ್ ಏನು ಅಲ್ಲಿ ಇತ್ತು ಪೇಟೆಯಲ್ಲಿ, ಸ್ವರ್ಗ ರಸ್ತೆಯಲ್ಲಿ, ಅದು ನಾಳೆ ಈ ಕಡೆ ಸ್ಥಳಾಂತರ ಆಗೋದಿಲ್ಲ ಅಂತೇಳಿ ಸುದ್ದಿ ಬಂದಿದೆ. ಅವರು ನಾಳೆ ಸ್ಥಳಾಂತರ ಮಾಡೋ ಕೆಲಸದಲ್ಲಿ ಬಿಜಿ ಇದ್ದಾರೆ. ಅದು ನಮ್ಮ ಸಾರ್ವಜನಿಕರಿಗೆ ಅದು ಗೊತ್ತಾಗಿದೆ. ಊರಿನ ಸಮಸ್ತ ನಾಗರಿಕರು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಹೊಸೂರಿಗೆ ಹೆಂಡದಂಗೆ ಬೇಡ ಅಂತ. ಯಾವತ್ತೂ ಇಲ್ಲ. ಅದು ಈಗೇನಾದರೂ ನಮ್ಮ ಹೊಸೂರಲ್ಲಿ ಹೆಂಡದಂಗೆ ಇತ್ತು, ಅದು ರಿನ್ಯೂವಲ್ ಆಗ್ತದೆ ಅಂದರೆ ಅದು ಬೇರೆ ಇತ್ತು. ಬೇರೆ ಎಲ್ಲೇ ಅದು ರಿನ್ಯೂವಲ್ಗೆ ಇಲ್ಲಿ ತಂದು ಅಂಗಡಿ ಓಪನ್ ಮಾಡೋದು ಅವಶ್ಯಕತೆ ನಮ್ಮೂರಿಗಿಲ್ಲ. ಅದರ ಜೊತೆಗೆ ಕಾನೂನಾತ್ಮಕವಾಗಿ ಕೂಡ ಆ ಹೆಂಡದಂಗಡಿಯಲ್ಲಿ ಓಪನಿಂಗ್ ಆಗ್ತಾ ಇರೋದು. ಅಲ್ಲಿ ಕಮರ್ಷಿಯಲ್ ಏನೇ ಆಗಿಲ್ಲ, ಅದು ಏನೇ ಆಗಿರೋದು ವಸತಿ. ಅವರು ಖರೀದಿ ಮಾಡಿರೋದು ಕೂಡ ಬಿಲ್ಡಿಂಗ್ ವಸತಿ ಅಂತಲೇ ಖರೀದಿ ಮಾಡಿದ್ದಾರೆ. ಅಲ್ಲಿ ಒಂದು ಸರ್ವಿಸ್ ಸ್ಟೇಷನ್ ಇತ್ತು ಮೊದಲು ಇವರು ಖರೀದಿ ಮಾಡೋವಾಗ, ಅದಕ್ಕೊಂದು ಡಬಲ್ ಟ್ಯಾಕ್ಸ್ ಕಮರ್ಷಿಯಲ್ ಸರ್ವಿಸ್ ಸ್ಟೇಷನ್ ತಗೊಂಡಿದ್ದು. ಅದರ ಮೇಲೆ ಇವರು ಹೆಂಡದಂಗಡಿ ನಡೆಸ್ತಾರೆ. ಅದಕ್ಕೆ ಇವರು NOC ಕೊಟ್ಟಿದ್ದಾರೆ ಅಥವಾ ಅವರ ಅಬಕಾರಿ ಇಲಾಖೆಯಿಂದ ಲೈಸೆನ್ಸ್ ತಗೊಂಡು ನಡೆಸ್ತಾ ಇದ್ದಾರೆ. ಒಂದು ಹೆಂಡದಂಗಡಿ ನಡೆಸಬೇಕಾದ್ರೆ ಒಂದು ನಿಯಮ ಇದೆ. ಒಂದು MSL ಶಾಪ್ ಆಗಿರ್ಬೋದು, ವೈನ್ ಶಾಪ್ ಆಗಿರ್ಬೋದು, ಹೈವೇ ರಸ್ತೆಯಿಂದ ಇಂತಿಷ್ಟು ಮೀಟರ್ದಲ್ಲಿ ಹೆಂಡದಂಗಡಿ ಮಾಡಲಿಕ್ಕೆ ಅವರು ಒಪ್ಪಿಗೆ ಪತ್ರ ನೀಡ್ತಾರೆ. ಊರಿನ ಆಜುಬಾಜು ರೈತರು ಇರ್ಬೋದು ಅಥವಾ ಆಜುಬಾಜು ಸಾರ್ವಜನಿಕರ ಒಪ್ಪಿಗೆ ಪತ್ರ ಕೂಡ ಅವರು ಪಡಿಬೇಕಾಗ್ತದೆ. ಇವರು ಕಳ್ಳರಿಗೆ ನಿನ್ನೆ ಸರ್ಕಾರಿ ರಜೆ ದಿನದಲ್ಲಿ ಭಾನುವಾರ ದಿನದಲ್ಲಿ ಅವರು ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಬಂದು ನಿನ್ನೆ ಸ್ಥಳ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಅಂದ್ರೆ ಅವರಿಗೆ ಯಾವ ರೀತಿ ಕಾಳಜಿ ಇದೆಯೋ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಅವರೇನಾದರೂ ಆ ಸ್ಥಳದಲ್ಲಿ
ಎಣ್ಣೆ ಅಂಗಡಿ ಓಪನ್ ಮಾಡಿದ್ದೇ ಆತ ಅಂದರೆ ನಮ್ಮ ಊರಿನ ಮಹಿಳೆಯರು ಹಾಗೂ ಸಾರ್ವಜನಿಕರೆಲ್ಲ ಸೇರಿ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಇವತ್ತು ನಾವು ಆ ಮನವಿಯನ್ನು ತಹಸೀಲ್ದಾರ್ ಮುಖಾಂತರ ನಾವು ಡಿ ಸಿ ಅವರಿಗೆ ಮುಂದೆ ಬೇರೆ ಬೇರೆ ಅಬಕಾರಿ ಇಲಾಖೆಗೂ ಕೂಡ ನಾವು ಕೊಡೋರಿದ್ದೀವಿ. ಪಟ್ಟಣ ಪಂಚಾಯತಿಗೆ ಕೂಡ ಕೊಡ್ತೀವಿ. ಯಾಕಂದರೆ ಅವರು ಅಲ್ಲಿ ಲೈಸೆನ್ಸ್ ಕೊಡಲಿಕ್ಕೆ ಅವರಿಗೆ ಬರಲ್ಲ. ಅವ್ರಿಗೆ ನಮ್ಗೆ ತಿಳಿದ ಪ್ರಕಾರ ಅವರು ಲೈಸೆನ್ಸ್ ಏನು ಕೊಟ್ಟಿದ್ದಾಗಿಲ್ಲ. ಅದು ಮುಂದಿನ ದಿನದಲ್ಲಿ ಏನಾಗಿದೆ ನಾವು ತಿಳ್ಕೊಳ್ತೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.